ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಆದಿ ಭಾಗ್ಯವರೇ, ನಾನು ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಹೇಳಿ ಒಂದು ಕಡೆ ಕರ್ಕೊಂಡು ಬರ್ತಾನೆ. ಈ ಕಡೆ ಭಾಗ್ಯನೂ ತನ್ನ ಮನಸ್ಸಿನ ಮಾತು ಹೇಳಲೇಬೇಕು ಆದಿ ಹತ್ರ ಅಂತ ಹೇಳಿ ಇಬ್ಬರು ಒಂದು ಕಡೆ ಬಂದಾಗ ಈ ಕಡೆ ಆದಿ ಹೇಳ್ತಾನೆ, ಭಾಗ್ಯವರೇ ನಿಮ್ಮ ಹತ್ರ ನಾನು ಏನು ಮಾತಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಮುಂಚೆ ಥರ ವಾತಾವರಣ ಇಲ್ಲ. ಈಗ ನೀವು ಕಳ್ಕೊಂಡಿದ್ದೆಲ್ಲ ಮತ್ತೆ ಪಡೆದುಕೊಳ್ತಾ ಇದ್ದೀರಾ. ತಾಂಡವ್ ಕೂಡ ವಾಪಸ್ ಬಂದಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಆ ಭಾಗ್ಯ ಹೇಳ್ತಾಳೆ, ದೇವರೇ ನೀವು ಹೇಳಿದ್ದು ನನಗೆ ಅರ್ಥ ಆಯಿತು. ಆದರೆ ಒಂದು ಸತಿ ನಾನು ಅಷ್ಟೇ ಜೀವನದಲ್ಲಿ ಇಷ್ಟೇ ನನ್ನ ಜೀವನ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ತಾಂಡವನ್ನ ನಾನು ಮದುವೆ ಆದರೂ ಒಂದು ದಿನ ನೆಮ್ಮದಿಯಿಂದ ಇರಲಿಲ್ಲ. ಆದರೆ ನಾನು ಇನ್ನು ಮುಂದೆ ನಾನಾಯಿತು, ನನ್ನ ಜೀವನ ಆಯಿತು ಅಂತ ಹೇಳಿ ಇರಬೇಕು ಅಂತಲೇ ಡಿಸೈಡ್ ಮಾಡಿದ್ದೆ. ಮತ್ತು ಮದುವೆನೂ ಬೇಡ, ಏನೂ ಬೇಡ, ನನ್ನ ಜೀವನದಲ್ಲಿ ಇನ್ಯಾರೂ ಬರೋದು ಬೇಡ ಅಂತಲೇ ಯೋಚನೆ ಮಾಡಿದ್ದೆ. ಆದರೆ ನೀವು ತೋರಿಸೋ ಕಾಳಜಿ, ನಿಮ್ಮ ಪ್ರೀತಿ ನನ್ನನ್ನು ಬದಲಾವಣೆ ಮಾಡಿದೆ ಆದಿ. ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಭಾಗ್ಯ ತನ್ನ ಮನಸ್ಸಿನ ಮಾತನ್ನು ಆದಿ ಮುಂದೆ ಹೇಳಿದಾಗ ಈ ಕಡೆ ಆದಿಗಂತೂ ತುಂಬ ಖುಷಿಯಾಗುತ್ತೆ ಭಾಗ್ಯನೇ ಒಪ್ಕೊಂಡಿರೋದು ನೋಡಿ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ, ತಾಂಡವ್ ಜೊತೆ ಭಾಗ್ಯನ ಹೇಗಾದರೂ ಮಾಡಿ ಸೇರಿಸಬೇಕು ಅಂತಲೇ ಸುನಂದ ಅವರು ಟ್ರೈ ಮಾಡ್ತಾ ಇದ್ದಾರೆ. ಕುಸುಮ ಹೇಗಾದರೂ ಆದಿ ಭಾಗ್ಯ ಇಬ್ಬರು ಒಂದಾಗಲಿ ಅಂತ ಹೇಳಿ ಅವ್ರು ಅರ್ಸ್ಕೊತಾ ಇದ್ದಾರೆ. ಈ ಕಡೆ ತಾಂಡವು ಹೇಗಾದರೂ ಮಾಡಿ ಆ ಭಾಗ್ಯನಿಂದ ಎಲ್ಲ ಕಿತ್ಕೊಂಡು ಅವಳಿಗೆ ಬೀದಿಗೆ ನಿಲ್ಲಿಸ್ಬೇಕು. ಹಾಗೆ ಆದಿನ ಅವಳನ್ನ ದೂರ ಮಾಡಬೇಕು, ಅವಳಿಗೆ ಏನು ಇರಬಾರ್ದು, ಅವಳು ನನ್ನ ಮುಂದೆ ಸೋಲ್ಬೇಕು ಅಂತ ಹೇಳಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಯೋಚನೆ ಮಾಡಿಕೊಂಡು ನಾಟಕ ಆಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.